ನ್ಯಾಯಾಲಯದ ಆದೇಶವನ್ನು ಲೆಕ್ಕಿಸದೆ ಮನೆ ಕಟ್ಟಲು ಮುಂದಾದವರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಅರಸೀಕೆರೆ ನಗರದ ಹೊರವಲಯದಲ್ಲಿರುವ ಮೈಸೂರು ರಸ್ತೆ ಜಾನಿ ತೆರೇಸಾ ಲೇಔಟ್ನಲ್ಲಿ ನಮಗೂ ಅಧಿಕಾರವಿದೆ ಎಂದು ಜಾರ್ಜ್ ತಿಳಿಸಿದರು. ದಿನಾಂಕ 23/5/2025 ನ್ಯಾಯಾಲಯ ಯಥಾಸ್ಥಿತಿ ಕಾಪಾಡಬೇಕೆಂದು ಆದೇಶಿಸಿದೆ. ಆದರೂ ಸಹ ಲೇಔಟ್ನಲ್ಲಿ ಇಂದು ಕೂಡ ಕಾಮಗಾರಿ ಪ್ರಗತಿಯಲ್ಲಿದೆ. ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿದ್ರೂ ಕೂಡ ಇದು ನ್ಯಾಯಾಲಯದ ವಿಚಾರ ಎಂದು ಹೇಳಿದ್ದಾರೆ. ಕಾಮಗಾರಿ ನಡೆಸುತ್ತಿರುವವರ ಮೇಲೆ ಮತ್ತೆ ಕಾನೂನು ಹೋರಾಟ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು. ನನ್ನ ಹೆಸರು ಜಾರ್ಜ್ ಅಂತ, ನನ್ನ ತಮ್ಮನ ಹೆಸರು ಪ್ಯಾಟ್ರಿಕ್ ಅಂತ, ನಮ್ಮ ತಂದೆ ಜಾನಿ ಅಂತ, ನಮ್ಮ ತಾಯಿ ತೆರೆಸ ಅಂತ. ನಮ್ಮ ತಂದೆಗೆ 12 ಜನ ಮಕ್ಕಳು. ನಾವಿಬ್ಬರು ರೈಲ್ವೆ ಕೆಲಸದಲ್ಲಿ, ಬಾಕಿ ನನ್ನ ತಮ್ಮಂದಿರು ಯಾರು ರೈಲ್ವೆ ಕೆಲಸದಿಲ್ಲ. ನಮ್ಮ ತಂದೆಗೆ ಪಿತ್ರಾರ್ಜಿತ ಆಸ್ತಿ 2 ಎಕರೆ 3 ಕುಂಟೆ ಬಂದಿದೆ. ಅದು ಬಿಟ್ಟು ಸ್ವಾರ್ಜಿತ ಆಸ್ತಿ 6 ಎಕರೆ 6 ಕುಂಟೆ ತಗೊಂಡಿದ್ದು. ಸ್ವಾರ್ಜಿತ ಆಸ್ತಿ ತಗೊಬೇಕಾದ್ರೆ ನಾವು ಸಪೋರ್ಟ್ ಇಲ್ದಲೆ ನಮ್ಮ ತಂದೆಗೆ ತಗೊಳಕ್ಕೆ ಆಗೋದಿಲ್ಲ. ಆವಾಗ ನಮ್ಮ ತಂದೆಗೆ 5,000 6,000 ರೂಪಾಯಿ ಸಂಬಳ ಇತ್ತು. ಇದರಲ್ಲಿ ಪಿತ್ರಾರ್ಜಿತ ಆಸ್ತಿಲೂ ನಮ್ಗೆ ಹಕ್ಕಿಲ್ಲ, ಸ್ವಾರ್ಜಿತ ಆಸ್ತಿಲೂ ಹಾಕಿಲ್ಲ. 2,400 ವಿಲ್ ಮಾಡಿದ್ದಾರೆ. ವಿಲ್ ಮಾಡ್ಬೇಕಾದ್ರೆ ನಮ್ಗೊಂದು ಮಾತು ಹೇಳಿಲ್ಲ. ಹೋದ ವರ್ಷನೇ ನಮಗೆ ಗೊತ್ತಾಗಿದ್ದು. ಇವಾಗ ಕೇಳಿದ್ದಕ್ಕೆ ಹಕ್ಕಲ್ಲಿ ಆಸ್ತಿಲಿ ಯಾವ ತರ ಹಕ್ಕು ನಿಮ್ಗಿಲ್ಲ ಅಂತ ಕೊಟ್ಟಿದ್ದಾರೆ. ಕೋರ್ಟ್ಗೆ ಹಾಕಿದ್ದೀವಿ. ಕೋರ್ಟಲ್ಲಿ ಏನ್ ತೀರ್ಮಾನ ಆಗಿದೆ, ಯಥಾಸ್ಥಿತಿಯಲ್ಲಿ ಕಾಪಾಡ್ಬೇಕು ಹೋಗ್ಬೇಕು ಅಂತಿದ್ದಾರೆ. ಯಥಾಸ್ಥಿತಿಯಲ್ಲಿ ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇವ್ರು ಕೊಟ್ಟರು. ಇವರು ಮನೆ ಕಟ್ತಿದ್ದಾರೆ. ಇವರು ಕಾನೂನನ್ನ ಉಲ್ಲಂಘನೆ ಮಾಡ್ತಿದ್ದಾರೆ. ದಯವಿಟ್ಟು ಇದು ಕ್ರಮ ಕೈಗೊಳ್ಳಬೇಕಾಗಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಏನಿಗಾಗಿದೆ? 1 ವಾರ ಆಯ್ತು. ನಲ್ಲ ಇಡಿ ಯಥಾಸ್ಥಿತಿ ಇಟ್ಕೋಬೇಕು ಅಂದ್ರೂ ಇವ್ರು ಕೆಲಸ ಮಾಡ್ತಿದ್ದಾರೆ. ಕೋರ್ಟ್ ಎಲ್ಲ ಹಾಕಿದ್ರು ಕೇಳ್ತಿಲ್ಲ. ಯಥಾಸ್ಥಿತಿ ಕಾಪಾಡ್ಬೇಕು ಹೇಳ್ದೆ ಕೇಳ್ತಿಲ್ಲ. ಕೂತ್ಕೊಂಡು ಮಾತಾಡಿದ್ರೆ ಅರ್ಧ ಗಂಟೆ ಇದ್ರೆ ಅವರು ಯಾವ್ದಕ್ಕೂ ರಾಜಿಗೆ ಬರ್ತಾ ಇಲ್ಲ. ದಯವಿಟ್ಟು ಇದು ಕ್ರಮ ಕೈಗೊಳ್ಬೇಕು. ನಮ್ಮ ಇವರೆಲ್ಲ ಬ್ರದರ್. ಕೋರ್ಟ್ ಅಲ್ಲಿ ಕೇಸು ನಡೀತಿರ್ಬೇಕಾದ್ರೆ ದಯವಿಟ್ಟು ಯಾರು ಇದನ್ನ ತಗೊಂಡ್ಬಿಡಿ. ಮುಂದಿನ ಆಗುವಂತ ಅನಾನುಕೂಲಕ್ಕೆ ನಾವು ಜವಾಬ್ದಾರಿಗಳಿಲ್ಲ. ಪ್ರೈವೇಟ್ ಲೇಔಟ್ ಜಾನಿ ತೆರಸ್ ಅಂತ ಹಾಕಿದ್ದಾರೆ. ತಿರುಪತಳ್ಳಿ ರೋಡ್, ಅಬ್ಬನಘಟ್ಟ ಕಾವಲು, ತಿರುಪತಳ್ಳಿ ರೈಲ್ವೆ ಗೇಟ್ ಇಂದ ಮುಂದುಗಡೆ.